Good morning, everyone. So in the previous class, we have completed one dynamic memory allocation function, that is malloc. Memory allocation, malloc function complete ageti. Next, we'll start with the calloc function, contiguous allocation of memory. It is also one of the dynamic memory allocation function. ನಮಗೆ ಯಾವಾಗ ಎಷ್ಟು ಅವಶ್ಯಕತೆ ಇರ್ತೈತಿ ಅಷ್ಟು ಮೆಮರಿನ ಅಲೋಕೇಟ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡುವಂತ ಫಂಕ್ಷನ್ ಕೆಲೋಕ್, ಅಂಡ್ ಇಟ್ ಸ್ಟ್ಯಾಂಡ್ಸ್ ಫಾರ್ ಅಬ್ರಿವೇಷನ್ ಕೆಲೋಕ್ ದ contiguous allocation. C stands for continuous and alloc means allocation of continuous blocks of memory. And how does this particular function is going to allocate memory? ಮೇಡಮ್ ಮ್ಯೂಟ್ ಮಾಡಿರಿ ತೆಗೀರಿ. ಓಕೆ, ಸೊ malloc ಫಂಕ್ಷನ್ ಒಳಗಡೆಗೆ ಒಂದು ಬ್ಲಾಕ್ ಅನ್ನ ಅಲೋಕೇಟ್ ಮಾಡ್ತೀವಿ ಅಂಡ್ ದಟ್ ಬ್ಲಾಕ್ ಮೇ ಬಿ ಆಫ್ ಎನಿ ಸೈಜ್. ಎಷ್ಟು ಬೇಕೋ ಅಷ್ಟು ಬೈಟ್ ಆ ಸೈಜ್ ಅನ್ನ ನಾವೇನ್ ಮಾಡ್ತೀವಿ ಪ್ಯಾರಾಮೀಟರ್ ನಾಗ ಸ್ಪೆಸಿಫೈ ಮಾಡ್ತೀವಿ. ಅಂಡ್ ಅದ್ರೊಳಗ ನಮಗ ಮಲ್ಟಿಪಲ್ ಬ್ಲಾಕ್ಸ್ ಬರಂಗಿಲ್ಲ. ಕನ್ಸಿಡರ್ ಫಾರ್ ಎಕ್ಸಾಂಪಲ್, ಈಗ ನೀವು ಸ್ಟ್ರಕ್ಚರ್ ಯೂನಿಯನ್ ನ ಯೂಸ್ ಮಾಡಿದ್ರಿ ಅಂತಂದ್ರ ಈಗ ನಾವೇನ್ ಮಾಡ್ತೀವಿ ಅರೆ ಒಂದೇ ಬ್ಲಾಕ್ ಅದ್ರೊಳಗ ಒಂದ್ 5 ಎಲಿಮೆಂಟ್ಸ್ 10 ಎಲಿಮೆಂಟ್ಸ್ ಎಂಟರ್ ಮಾಡ್ಬೋದು, ಅಥವಾ ಸ್ಟ್ರಿಂಗ್ ತಗೊಂಡ್ರಿ, ರೈಟ್? ಬಟ್ ಇಫ್ ಯು ಆರ್ ಗೋಯಿಂಗ್ ಟು ಟೇಕ್ ಸ್ಟ್ರಕ್ಚರ್ ಆರ್ ಯೂನಿಯನ್, ಸ್ಟ್ರಕ್ಚರ್ ಅಂದ್ರೆ ಏನು? ಕನ್ಸಿಡರ್ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ ಸ್ಟ್ರಕ್ಚರ್, ಸ್ಟ್ರಕ್ಟ್ ಸ್ಟೂಡೆಂಟ್, ಅಂಡ್ ಯು ಹ್ಯಾವ್ ಮೆನಿ ಮೆಂಬರ್ಸ್ ಇನ್ ಇಟ್. ರೋಲ್ ನಂಬರು, ನೇಮು, ಸೆಮೆಸ್ಟರ್, ಮಾರ್ಕ್ಸ್ ಏನೇನೋ ಅದಾವ. ಇದು ಏನು? ಈ ರೀತಿಯಾಗಿ ಒಂದು ಸ್ಟೂಡೆಂಟ್ ಇನ್ಫಾರ್ಮೇಶನ್ ಆಯ್ತು, 2, 3, 10 ಮಂದಿ ಸ್ಟೂಡೆಂಟ್ ಇನ್ಫಾರ್ಮೇಶನ್ ನೀವು ಸೇವ್ ಮಾಡ್ಬೇಕು ಅಂತಂದ್ರೆ ಯು ರಿಕ್ವೈರ್ 10 ಬ್ಲಾಕ್ಸ್. ಒಬ್ಬ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಗೆ ಒಂದು ಬ್ಲಾಕ್, ವಿಚ್ ಇನ್ ಟರ್ನ್ ಹ್ಯಾವಿಂಗ್ 1 ಸಬ್ಸೆಕ್ಷನ್ ಫಾರ್ ನೇಮ್, 1 ಫಾರ್ ರೋಲ್ ನಂಬರ್, 1 ಫಾರ್ ಸೆಮೆಸ್ಟರ್, 1 ಫಾರ್ ಕಾಂಟ್ಯಾಕ್ಟ್ ನಂಬರ್ ಅಂತ ಕನ್ಸಿಡರ್ ಮಾಡಿ. ಸೊ ಇದು ಒಬ್ಬ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಆಯ್ತು. ಈ ರೀತಿಯಾಗಿ ನಿಮ್ ಕ್ಲಾಸ್ ಇನ್ಫಾರ್ಮೇಶನ್ ಅನ್ನು ನಾ ಸ್ಟೋರ್ ಮಾಡ್ಬೇಕಾಗಿತ್ತು. ಎಷ್ಟು ಮಂದಿ ಅದೀರಿ ನೀವು? 50 ಜನ ಅದೀರಿ. ಇದು ಒಂದು. ಈ ರೀತಿಯಾದಂತ ನಮ್ಗೆ ಏನ್ ಬೇಕು? 50 ಬ್ಲಾಕ್ಸ್ ಬೇಕು. ಸಿಂಗಲ್ ಬ್ಲಾಕ್ ನಾಗ ಎಲ್ಲಾ ಇನ್ಫಾರ್ಮೇಶನ್ ಎಲ್ಲಾರ್ದು ಸ್ಟೋರ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಯು ರಿಕ್ವೈರ್ ಮಲ್ಟಿಪಲ್ ಬ್ಲಾಕ್ಸ್ ಆಫ್ ಮೆಮರಿ. ಸೊ ಫಾರ್ ದಟ್ ರೀಸನ್ ಯು ಆರ್ ಗೋಯಿಂಗ್ ಟು ಯೂಸ್ ದಿಸ್ ಫಂಕ್ಷನ್, ದಟ್ ಈಸ್ ಕೆಲೋಕ್ ಫಂಕ್ಷನ್. Calloc function allocates multiple blocks of memory. One block alla, instead of that it is going to allocate multiple blocks. Idu first block, idu second block, idu third block, which in turn may be having subsections. Bere bytes dashtu kottirbohudu, right? So multiple blocks of continuous memory allocation ige naven martivi Calloc function ಅನ್ನ ಯೂಸ್ ಮಾಡ್ತೇವೆ. Calloc function is used for allocating multiple blocks of memory, and one more thing, continuously. ನಾನು malloc ಹೇಳ್ಬೇಕಾದ್ರೆ ಹೇಳಿದೆ, ನೀವು ಸ್ಪೆಸಿಫೈ ಮಾಡಿದಷ್ಟು ಬೈಟ್ ಒಂದೇ ಕಡೆ ಅವೈಲೇಬಲ್ ಇರ್ಲಿಲ್ಲ, ಬೇರೆ ಬೇರೆ ಕಡೆ ಇತ್ತು ಅಂದ್ರೂ ಕೂಡ ಒಂದಕ್ಕೆ ಲಿಂಕ್ ಮಾಡಿ ಅಲೋಕೇಟ್ ಮಾಡ್ತೈತಿ ಅಂತ ಹೇಳಿ. ಆದ್ರೆ ಇಲ್ಲಿ ಹಂಗಿಲ್ಲ. ನಾನು ಎಷ್ಟು ಬೈಟ್ಸ್ ಕೇಳ್ತೀನಲ್ಲ ಅಷ್ಟು ಬೈಟ್ಸ್ ಒಂದೇ ಕಡೆ ಕಂಟಿನ್ಯೂಸ್ ಆಗಿತ್ತು ಅಂತಂದ್ರೆ ಕೊಡ್ತೈತಿ. ಇಲ್ಲ ಅಂತಂದ್ರೆ ಇಟ್ ವಿಲ್ ರಿಟರ್ನ್ ಅ ನಲ್ ವ್ಯಾಲ್ಯೂ. ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ದ ನಲ್ ವ್ಯಾಲ್ಯೂ. ಇಲ್ಲಿ ನೋಡ್ರಿ, 1, 2, 3. ಐ ವಾಂಟ್ 3 blocks of memory. That means I want to store 3 students information or 3 employees information, or else 3 ಯಾವುದೋ ಒಂದು ಫ್ರೂಟ್ಸ್ ಇನ್ಫಾರ್ಮೇಶನ್. ಈ ರೀತಿಯಾಗಿ I want to have 3 blocks, and each block is of around 20 bytes ಅಂತ ಕನ್ಸಿಡರ್ ಮಾಡ್ರಿ. ನೇಮಿಗೆ ಕ್ಯಾರೆಕ್ಟರ್ of 10 ಅಂತ ಕೊಟ್ರೆ 10 bytes. Roll number it is integer, so 2 bytes. Sem again integer, 2 bytes. Contact number again integer, 2 bytes. 10, 12, 14, 16.
ಸೊ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಒಬ್ಬ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಅನ್ನು ಸ್ಟೋರ್ ಮಾಡ್ಲಿಕ್ಕೆ ನಂಗೆ ಎಷ್ಟು ಬೇಕು 16 ಬೈಟ್ಸ್ ಆಫ್ ಇನ್ಫಾರ್ಮೇಶನ್ ಅವಶ್ಯಕತೆ ಅದ. ಆ ರೀತಿಯಾಗಿ 3 ಮಂದಿ ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್ ಬೇಕು. 3 ಮಂದಿಗೂ ಅದೇ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ತೀನ. ದಟ್ ಮೀನ್ಸ್ ಈಕ್ವಲ್ ಅಮೌಂಟ್ ಆಫ್ ಮೆಮರಿ ಈಸ್ ರಿಕ್ವೈರ್ಡ್ ಫಾರ್ ಈಚ್ ಬ್ಲಾಕ್. ನಾನು ಇಲ್ಲಿ ಏನೇನ್ ಹೇಳ್ಬೇಕು, 3 ಬ್ಲಾಕ್ ಬೇಕು, ಒಂದೊಂದು ಬ್ಲಾಕ್ ಇಂದ ಸೈಜ್ ಸ್ಪೆಸಿಫೈ ಮಾಡ್ಬೇಕು. ಸೊ ಅನ್ಲೈಕ್ ಯುವರ್ malloc ಫಂಕ್ಷನ್, ಕೆಲೋಕ್ ಒಳಗ ನಾವ್ 2 ಪ್ಯಾರಾಮೀಟರ್ಸ್ ಅನ್ನ ಪಾಸ್ ಮಾಡ್ತೀವಿ. ಏನೇ ನಾವು ಪ್ಯಾರಾಮೀಟರ್ಸ್, ದ ಫಸ್ಟ್ ಪ್ಯಾರಾಮೀಟರ್ ಈಸ್ ನಂಬರ್ ಆಫ್ ಬ್ಲಾಕ್ಸ್ ರಿಕ್ವೈರ್ಡ್ ಅಂಡ್ ದ ಸೆಕೆಂಡ್ ಒನ್ ಈಸ್ ನಂಬರ್ ಆಫ್ ಬೈಟ್ಸ್ ಆರ್ ಸೈಜ್ ಆಫ್ ಅ ಬ್ಲಾಕ್. ನಂಬರ್ ಎಷ್ಟು ಬ್ಲಾಕ್ಸ್ ಬೇಕು, 1 ಬೇಕೋ ಅಥವಾ 2 ಬೇಕೋ ಅಥವಾ 3 ಬೇಕೋ, 10 ಬೇಕೋ, 15 ಬೇಕೋ, 20 ಬೇಕೋ, ಎಷ್ಟು ಬ್ಲಾಕ್ಸ್ ಬೇಕು, that is the first parameter that you are going to pass, number of blocks required, and followed by that size of block. ಇಲ್ಲಿ ನಿಮಗೆ ಒಂದೊಂದು ಬ್ಲಾಕ್ ಒಂದೊಂದು ಬೇರೆ ಬೇರೆ ಸೈಜ್ ಅಲೋಕೇಟ್ ಆಗಂಗಿಲ್ಲ. ಆಲ್ ದ ಬ್ಲಾಕ್ಸ್ ವಿಲ್ ಬಿ ಆಫ್ ಸೇಮ್ ಸೈಜ್. ವೈ, ನೀವು ಸೇಮ್ ಅದೇ ಒಂದೇ ಇದಕ್ಕೆ ಯೂಸ್ ಮಾಡ್ಲಿಕ್ಕೆ ಇದಕ್ಕೆ 16 ಬೇಕು, ನಾನು ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಲಿಕ್ಕೆ 16 ಬೈಟ್ಸ್ ಬೇಕು ಅಂತಂದ್ರೆ ಸೇಮ್ ವೇ ಚೈತ್ರ ಮೇಡಮ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಲಿಕ್ಕೂ 16 ಬೈಟ್ಸ್ ಬೇಕು. ಅದೇ ರೀತಿಯಾಗಿ ನಿಮ್ ಕನ್ನಡ ಮೇಡಮ್ ಅಕ್ಷತಾ ಮೇಡಮ್ ಒಂದು ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಲಿಕ್ಕೂ 16 ಬೈಟ್ಸ್ ಬೇಕು, ರೈಟ್? ಬಿಕಾಸ್ ಎಲ್ಲಾ ಸೇಮ್ ಇನ್ಫಾರ್ಮೇಶನ್ ಅನ್ನೇ ಸ್ಟೋರ್ ಮಾಡ್ತಾರೆ. ಅದರ ಸಲುವಾಗಿ each block will be of same size, equal sized. N number of blocks will be allocated using Kellogg function. If it is possible to allocate that much amount of memory, then the function will return the starting address. ಯಾಕಂದ್ರೆ ಕಂಟಿನ್ಯೂಸ್ ಆಗಿರ್ತೈತಿ, ಅದಕ್ಕೆ ಫಸ್ಟ್ ಬ್ಲಾಕ್ ದ ಫಸ್ಟ್ ಬೈಟ್ ಅಡ್ರೆಸ್ ಏನ್ ಇರ್ತೈತಿಲ್ಲ that will be returned from this function. If it is not possible to allocate required amount of memory, then it is going to return the null value. ಇನ್ನೊಂದು ಮೇನ್ ಡಿಫರೆನ್ಸ್ ಬಿಟ್ವೀನ್ malloc and kellogg is ಅಲ್ಲಿ ಕಂಟಿನ್ಯೂಸ್ ಆಗಿ ಇರ್ಲಿಲ್ಲ ಅಂದ್ರೆ ನಡಿತೈತಿ, ಇಲ್ಲಿ ಕಂಪಲ್ಸರಿ ಕಂಟಿನ್ಯೂಸ್ ಆಗಿರ್ಬೇಕು. ಅದ್ರೊಳಗೆ ನಾವು ಸಿಂಗಲ್ ಬ್ಲಾಕ್ 1 ಬ್ಲಾಕ್ ಆಫ್ ಮೆಮರಿನ ಅಲೋಕೇಟ್ ಮಾಡ್ತೈತಿ, ಇಲ್ಲಿ ಮಲ್ಟಿಪಲ್ ಬ್ಲಾಕ್ಸ್ ಆಫ್ ಮೆಮರಿನ ಅಲೋಕೇಟ್ ಮಾಡ್ತೀವಿ. ಅಂಡ್ ದ ಅದರ್ ಡಿಫರೆನ್ಸ್ ಈಸ್ when the memory is allocated, ಇದ್ರೊಳಗ allocated memory will all be initialized with a 0. ಅಲ್ಲಿ ಹಂಗಿರಂಗಿಲ್ಲ, ಖಾಲಿ ಮೆಮರಿನ ಕೊಟ್ಟಿರ್ತಾರೆ. ಇಲ್ಲೇ allocated memory will be initialized with 0. ನಿಮ್ ಹತ್ರ ಯಾವಾಗ ವ್ಯಾಲ್ಯೂಸ್ ಬರ್ತಾವಲ್ಲ ಆ 0 ನ ರಿಪ್ಲೇಸ್ ಮಾಡಿ ನೀವೇನ್ ಮಾಡ್ಬೇಕು, ಹೊಸ ವ್ಯಾಲ್ಯೂನ ಹಾಕೋಬೇಕು. ಅದ್ರ ಸಲುವಾಗಿ Kellogg ದ ಎಫಿಷಿಯನ್ಸಿ, ಟೈಮ್ ಎಫಿಷಿಯನ್ಸಿ malloc ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಐತಿ. ಯಾಕಂದ್ರೆ ಆಲ್ರೆಡಿ ಒಂದು ವಸ್ತು ಇದ್ದಾಗ ಅದನ್ನ ತೆಗೆದು ಹೊಸ ವಸ್ತುನ ಇಡೋದು ಟೈಮ್ ತಗೊಂತೈತಿ. ಖಾಲಿ ಜಾಗದಾಗ ಹೋಗಿ ಏನ್ರಿ ಇಟ್ ಬರ್ರಿ ಅಂತಂದ್ರೆ ಇಟ್ ವಿಲ್ ಬಿ ಫಾಸ್ಟರ್. ಹೌದೋ ಇಲ್ವೋ? ಈಗ ಒಂದ್ ಚೇರ್ ಅದ, ಅದ್ರ ಮೇಲೆ ಏನೋ ಇಟ್ಟಾರ ಮೊದ್ಲಿಗೆ ಸಾಮಾನು, ನಿನಗ್ ನಾ ಹೇಳಿ ಕಳಿಸ್ತೀನಿ ಇದನ್ನ ಒಯ್ದು ಆ ಚೇರ್ ಮೇಲೆ ಇಟ್ವಾ ಅಂತಂದ್ರೆ ಅದನ್ನ ತೆಗೆದು ಇದನ್ನ ಇಡ್ಬೇಕು ಅಂತಂದ್ರೆ ಟೈಮ್ ಜಾಸ್ತಿ ತಗೊಂತೈತಿ. ಬಟ್ ಒಂದು ಚೇರ್ ಖಾಲಿ ಅದ, ಅದ್ರ ಮೇಲೆ ಸಾಮಾನ್ ಇಟ್ ಬರ್ರಿ ಅಂದ್ರೆ ಹೊಡ್ಕೊಂಡ್ ಬರ್ತೀರಿ, ಇಟ್ಟು ವಾಪಸ್ ಹೋಗ್ಬಿಡ್ತೀರಿ. ದಟ್ ಈಸ್ ಗೋಯಿಂಗ್ ಟು ಬಿ ಫಾಸ್ಟರ್. ಇನ್ ದ ಸೇಮ್ ವೇ, ಬಿಕಾಸ್ ಆಫ್ 0 initialization, Kellogg function take more time for execution when you compare it with a malloc. Why? Because malloc ಒಳಗ initialization ಆಗಿರಂಗಿಲ್ಲ, ಖಾಲಿ ಬ್ಲಾಕ್ಸ್ ಇರ್ತಾವು. Is it clear? Kellogg. Kellogg function clear ಆಯ್ತಾ? Yes, ma'am. Others, is it clear? Yes, ma'am. Okay, now we'll see the syntax of a Kellogg function. ಏನದು Kellogg memory allocation function. Which type of memory it is going to allocate? Continuous memory. ಆ continuous memory ಅಂತಂದ್ರೆ ಏನಿರ್ತೈತಿ? Multiple blocks. Single block ಅಲ್ಲ, multiple blocks of memory will be allocated using the Kellogg function. And other thing is continuous ಆಗಿ. ಒಂದೇ ಕಡೆ ನಮ್ಗೆ ಎಷ್ಟು ಬೇಕು ಅಷ್ಟಿತ್ತು ಅಂತಂದ್ರೆ ಅಷ್ಟೇ ಕೊಡ್ತೈತಿ. ಅಲ್ಲಿ ಇಲ್ಲಿ ಎಲ್ಲಾನು ಜಾಯಿನ್ ಮಾಡಿ ಕೊಡಂಗಿಲ್ಲ. If the memory is available continuously, then it is going to allocate. Otherwise, it does not allocate. Ma'am, sequence memory allocate ಮಾಡ್ತಾರಲ್ರಿ? ಹಾ, sequentially. Okay.
Now we'll see the syntax of a Kellogg function. Okay. PTR is equals to data type star Kellogg. ಇಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕತ್ತಿನ ಕೆಲವು ಇಲ್ಲಿ ಕಂಪ್ಲೀಟ್ ಆಗೈತಿ ಓಪನಿಂಗ್ ಬ್ರಾಕೆಟ್ ಇಲ್ಲಿ ಸಲಂಗಿಲ್ಲ ಅಂತ ಹೇಳಿ ಪ್ಯಾರಾಮೀಟರ್ಸ್ ಏನದಲ್ಲ ಕೆಳಗಡೆಗೆ ಬರೀಲಿಕ್ಕತ್ತೀನಿ n, size. So this is the syntax of Kellogg function. ಏನ್ ಮಾಡ್ಲಿಕ್ಕತ್ತೀವಿ ನಾವು we are going to call a function and to that particular function you are going to pass two parameters. ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದೆ number of blocks and size of each block because each block allocated will be uniform. ಪ್ರತಿಯೊಂದು ಬ್ಲಾಕ್ ಸೇಮ್ ಅಮೌಂಟ್ ಆಫ್ ಮೆಮರಿನ ಅಲೋಕೇಟ್ ಮಾಡ್ತೈತಿ. ಆ ರೀತಿಯಾದಂತ ಮಲ್ಟಿಪಲ್ ಬ್ಲಾಕ್ಸ್ ಅನ್ನ ರಿಸರ್ವ್ ಮಾಡ್ಕೊಳ್ಳಿಕ್ಕೆ Kellogg ಫಂಕ್ಷನ್ ಅನ್ನ ಯೂಸ್ ಮಾಡ್ತೇವೆ. ಡೇಟಾ ಟೈಪ್ ಇಟ್ ಈಸ್ ಆಫ್ the data type for which you are going to store the data. ನೀವು ಯಾವ ರೀತಿಯಾದಂತ ಡೇಟಾನ ಸ್ಟೋರ್ ಮಾಡ್ತಿರಲ್ಲ ಅದರದ ಅಲೋಕೇಶನ್ ಅನ್ನ ಮಾಡ್ಕೊಂತೈತಿ. 1 second. Right? So ಡೇಟಾ ಟೈಪ್ ನೀವು ಯಾವ ರೀತಿಯಾದಂತ ಡೇಟಾನ ಹೋಲ್ಡ್ ಮಾಡ್ಲಿಕ್ಕೆ ಮೆಮರಿನ ಅಲೋಕೇಟ್ ಮಾಡ್ಲಿಕ್ಕತ್ತೀರಿ ಅನ್ನೋದನ್ನ ಸ್ಪೆಸಿಫೈ ಮಾಡ್ತೈತಿ. ಇಟ್ ಮೇ ಬಿ built in fundamental data types ಇರ್ಬೋದು ಅಥವಾ user defined data types ಇರ್ಬೋದು. Then followed by that Kellogg function, Kellogg continuous allocation, and as a parameter to that you are going to pass n that says or that is going to imply the number of blocks for which the user is requesting. User ಎಷ್ಟು number of bytes ಅನ್ನ ಯೂಸ್ ಬೇಕು ಅಂತ ಕೇಳಿಕತ್ತಾನ ಅನ್ನೋದನ್ನ ಏನ್ ಇಂಡಿಕೇಟ್ ಮಾಡ್ತೈತಿ. ಆ ಪ್ರತಿಯೊಂದು ಬ್ಲಾಕ್ ಸೈಜ್ ಎಷ್ಟಿರ್ಬೇಕು, ಪ್ರತಿಯೊಂದು ಬ್ಲಾಕ್ ಎಷ್ಟು ಬೈಟ್ಸ್ ಇರಬೇಕು. ದಿಸ್ ಸೈಜ್ ಈಸ್ ಇನ್ ಟರ್ಮ್ಸ್ ಆಫ್ ಬೈಟ್ಸ್ ಅಂಡ್ n ಇಟ್ ಈಸ್ ಫಾರ್ ಇಂಡಿಕೇಟಿಂಗ್ ನಂಬರ್ ಆಫ್ ಬ್ಲಾಕ್ಸ್. n ಎಷ್ಟು ಬ್ಲಾಕ್ಸ್ ಬೇಕು ಅನ್ನೋದನ್ನ ಹೇಳ್ತೈತಿ. ಸೈಜ್ ಏನದಲ್ಲ ಆ ಪ್ರತಿಯೊಂದು ಬ್ಲಾಕ್ ಸೈಜ್ ಹೇಳ್ತೈತಿ ಇನ್ ಟರ್ಮ್ಸ್ ಆಫ್ ಬೈಟ್ಸ್. ಅಂಡ್ ವಿತ್ ದಿಸ್ ಫಂಕ್ಷನ್, by calling this function you are requesting for allocation of memory. Okay, memory allocate ಆಯ್ತು which is of 4 blocks. 4 blocks ದವು ಒಂದೊಂದು ಬ್ಲಾಕ್ 8 bytes ಅದ ಅಂತ ಕನ್ಸಿಡರ್ ಮಾಡಿ. 8 bytes, 8 bytes, 8 bytes and 8 bytes. So if you are requesting for this type of memory, ಪ್ರತಿಯೊಂದು ಬ್ಲಾಕ್ ಎಷ್ಟದ 8 ಬ್ಲಾಕ್ ಅದ, ಟೋಟಲ್ 4 ಅದ. ಸೊ ಈ ರೀತಿಯಾದಂತ ನಿಮ್ದು ರಿಕ್ವೆಸ್ಟ್ ಇತ್ತು ಅಂದ್ರೆ ಯು ಆರ್ ಗೋಯಿಂಗ್ ಟು ಪಾಸ್ ದಿಸ್ ವೇ. ಏನ್ ಪಾಸ್ ಮಾಡಿದ್ವಿ ನಾವು 4,8. 4 indicates number of blocks 1, 2, 3, 4 and 8 indicates the size of each block. Each block ಎಷ್ಟದ 8 bytes ಅದ. ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ತೇವೆ ಫಂಕ್ಷನ್ ಅನ್ನ ಕಾಲ್ ಮಾಡ್ತೇವೆ. And if it is possible to allocate continuously that much amount of memory, then the function is going to return back the starting address. First byte the in address adala a address anna return ಮಾಡ್ತೈತಿ. That will be stored in this PTR, pointer variable ನೊಳಗ store ಮಾಡ್ಕೊತಾರೆ. PTR is a pointer variable which is used for storing the starting address of allocated block. ಇಲ್ಲ ನನಗೆ ಬೇಕಾದಷ್ಟು ಮೆಮರಿ ಅವೈಲೇಬಲ್ ಇರ್ಲಿಲ್ಲ ಅಂತಂದ್ರೆ null value will be returned and it will be stored in the pointer variable.
ಮೆಮರಿ ಅಲೋಕೇಶನ್ ಆಗಿಲ್ಲ ಅಂತ ಅನ್ನೋದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ನಲ್ ವ್ಯಾಲ್ಯೂನ ರಿಟರ್ನ್ ಮಾಡ್ತಾರ, ಅದನ್ನ ಸ್ಟೋರ್ ಮಾಡ್ಕೊಂತೀವಿ. ಇದಕ್ಕೊಂದು ಎಕ್ಸಾಂಪಲ್ ನೋಡೋಣಂತ ಸಿಂಟ್ಯಾಕ್ಸ್ ಗೆ. Okay, first we have is a pointer variable which is going to store the address. Return ಮಾಡಿದ್ದನ್ನ address store ಮಾಡ್ಲಿಕ್ಕೆ ಒಂದು pointer variable ಬೇಕು, that is as it is. We'll take it as p. P is equals to data type. ಯಾವ ಡೇಟಾನ ಸ್ಟೋರ್ ಮಾಡ್ಲಿಕ್ಕೆ ಬೇಕಾಗೈತಿ. ಯೂಶುವಲಿ ಮಲ್ಟಿಪಲ್ ಬ್ಲಾಕ್ಸ್ ಅನ್ನ ನಾವು ಯೂಸ್ ಮಾಡೋದು ಸ್ಟ್ರಕ್ಚರ್ ಗೆ ಯೂನಿಯನ್ ಗೆನೆ ಯೂಸ್ ಮಾಡ್ತಾರೆ, ಯಾಕಂದ್ರೆ ಉಳಿದಿದ್ದಕ್ಕೆಲ್ಲ ನಾರ್ಮಲ್ ಮೆಲಾಕ್ ಫಂಕ್ಷನ್ ಇಂದನೇ ನಮ್ ಕೆಲಸ ಆಗ್ತೈತಿ. ಸೊ ವಿಲ್ ಹ್ಯಾವ್ ಅ ಡೇಟಾ ಟೈಪ್, ದಟ್ ಈಸ್ ಸ್ಟ್ರಕ್ಚರ್ ಟೈಪ್ ಆಫ್ ಡೇಟಾನ ಹೋಲ್ಡ್ ಮಾಡ್ಲಿಕ್ಕೆ ಬೇಕು ಅಂದಾಗ ಇಟ್ ವಿಲ್ ಬಿ struct student, and then followed by that name of the function calloc. ಸೈಜ್ ಎಷ್ಟು, ನಿಮ್ಗೆ ಎಷ್ಟು ಮಂದಿದು ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಬೇಕಾಗೈತಿ. ನಿಮ್ ಕ್ಲಾಸಿಂದ ಎಕ್ಸಾಂಪಲ್ ತಗೊಂಡ್ರೆ 50 ಮಂದಿ ಇದ್ದೀರಿ, ಸೊ 50 ಕೋಮಾ ಸೈಜ್ ಸ್ಪೆಸಿಫೈ ಮಾಡ್ಬೇಕು. ನಮಗ್ ಗೊತ್ತಿಲ್ಲ ಯಾವ್ಯಾವ್ದಕ್ಕೆ ಏನೇನ್ ಅಂತ ಹೇಳಿ. ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ನಾನು ಆಗ್ಲೇ ಹೇಳಿದ್ನಲ್ಲ, ಒಬ್ಬ ಸ್ಟೂಡೆಂಟ್ ಅದ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಲಿಕ್ಕೆ ನನಗೆ 20 ಬೈಟ್ಸ್ ಬೇಕು. ಸೊ ಐ ವಿಲ್ ಗಿವ್ ಇಟ್ ಆಸ್ 20. ದಿಸ್ ಈಸ್ ಒನ್ ಆಪ್ಷನ್. 50 ಬ್ಲಾಕ್ಸ್ ಬೇಕು, ಒಂದು ಬ್ಲಾಕ್ 20 ಬೈಟ್ಸ್ ದಷ್ಟು ಬೇಕು. ಇಲ್ಲ ನಂಗೆ ಎಕ್ಸಾಕ್ಟ್ ಅಮೌಂಟ್ ಆಫ್ ಮೆಮರಿ ರಿಕ್ವೈರ್ಡ್ ಗೊತ್ತಿರ್ಲಿಲ್ಲ, ಇಫ್ ಐ ಡೋಂಟ್ ನೋ ಹೌ ಮಚ್ ಅಮೌಂಟ್ ಆಫ್ ಮೆಮರಿ ಈಸ್ ರಿಕ್ವೈರ್ಡ್, then you can use size of operator, size of struct student. ಎರಡು ಕ್ಲೋಸಿಂಗ್ ಬ್ರಾಕೆಟ್, ಒಂದು ಸೈಜ್ ಆಫ್ ಆಪರೇಟರ್ ಅದು, ಇನ್ನೊಂದು ಏನದಲ್ಲ ಕೆಲೋಕ್ ಫಂಕ್ಷನ್ ಅದು. struct student, size of operator close, calloc function close, then semicolon. This is an example. Another example naga data type that we are going to store in allocated memory is a structure. Now memory na yak request ಮಾಡ್ಕೊಳ್ಳಿಕತ್ತೀವಿ, ಒಂದು structure ದ information store ಮಾಡ್ಲಿಕ್ಕೆ. ಅದರ ಹೆಸರು ಏನು ಸ್ಟೂಡೆಂಟ್? I hope you all remember. ನಾವು ಪಾಯಿಂಟರ್ ಅನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಸ್ಟ್ರಕ್ಚರ್ ಗೆ ಅಥವಾ ಸ್ಟ್ರಕ್ಚರ್ ಗೆ ನಾರ್ಮಲ್ ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಪ್ರತಿ ಸರಿನೂ ಯು ಆರ್ ಗೋಯಿಂಗ್ ಟು ಯೂಸ್ ದ ಸ್ಟ್ರಕ್ಟ್ ಕೀವರ್ಡ್ ಫಾಲೋಡ್ ಬೈ ನೇಮ್ ಆಫ್ ದ ಸ್ಟ್ರಕ್ಚರ್. ಇವನ್ ಹಿಯರ್ ಆಲ್ಸೋ ಇವೆರಡು ಬೇರೆ ಬೇರೆನಾ, ಇಲ್ಲಿ ಅಂಡರ್ಸ್ಕೋರ್ ಹಾಕ್ಬೇಡ್ರಿ. Struct is a keyword and student is name of the structure. They have to be written separately. ಇಲ್ಲಿ ಡೇಟಾ ಟೈಪ್ ಹಾಕೈತಿ ಅಂತ ತಕ್ಷಣ ಇಲ್ಲೂ ಹಾಕ್ಬೇಡ್ರಿ. Struct keyword to indicate that it is a structure. ಅದರ ಹೆಸರು ಏನು? ಸ್ಟೂಡೆಂಟ್. ಸೊ ಈ ಸ್ಟೂಡೆಂಟ್ ಸ್ಟ್ರಕ್ಚರ್ ದ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಲಿಕ್ಕೆ ನಮಗ ಮೆಮರಿ ಅಲೋಕೇಶನ್ ಬೇಕಾಗೈತಿ. ಓಕೆ, ಯಾವ ಫಂಕ್ಷನ್ ಅನ್ನ ಯೂಸ್ ಮಾಡ್ಲಿಕ್ಕತ್ರಿ? ಕೆಲೋಕ್ ಫಂಕ್ಷನ್. And parameters that you are going to pass, number of blocks 50, and each block the size, ಈ size of operator ತಾನೇ ಹುಡುಕೊಂತೈತಿ. ನಮಗ್ ಗೊತ್ತಿತ್ತು ಅಂದ್ರೆ ನಾವ್ ಹೇಳ್ಬೋದು, ಇಲ್ಲ ಅಂತಂದ್ರೆ ಸೈಜ್ ಆಫ್ ಆಪರೇಟರ್ ಕೆಲಸ ನಾನು ಈಗ ಆಲ್ರೆಡಿ 2-3 ಸಲ ಹೇಳಿನಿ. ಇಟ್ ಈಸ್ ಯೂಸ್ ಟು ಆಬ್ಟೈನ್ ದ ಡೇಟಾ ರಿಕ್ವೈರ್ಮೆಂಟ್ ಆಫ್ ದ ಪ್ಯಾರಾಮೀಟರ್. ನಾವಿಲ್ಲಿ ಏನ್ ಪಾಸ್ ಮಾಡಿವಿ? ಇಂಟು, ಫ್ಲೋಟು, ಕ್ಯಾರು, ಎ ಬಿ ಅಂತೆಲ್ಲ ಪಾಸ್ ಮಾಡ್ತಿದ್ವಿ. ದೋಸ್ ಆರ್ ನಥಿಂಗ್ ಬಟ್ ದ ಕಾನ್ಸ್ಟಂಟ್ಸ್, ವೇರಿಯೇಬಲ್ಸ್ ಆರ್ ಡೇಟಾ ಟೈಪ್. ಇನ್ ದ ಸೇಮ್ ವೇ ಇಲ್ಲೂ ಕೂಡ ಡೇಟಾ ಟೈಪ್ ಅನ್ನ ಸ್ಪೆಸಿಫೈ ಮಾಡ್ಯಾವ. It is a derived data type. Fundamental ಅಲ್ಲ, it is a derived data type. ಯಾವ್ದದು? ಸ್ಟ್ರಕ್ಚರ್. ಹೆಸರೇನು? ಸ್ಟೂಡೆಂಟ್. ಈ ಸ್ಟ್ರಕ್ಚರ್ ಸ್ಟೂಡೆಂಟ್ ಅನ್ನುವಂತ ಸ್ಟ್ರಕ್ಚರ್ ಗೆ ಟೋಟಲ್ ಆಗಿ ಎಷ್ಟು ಮೆಮರಿ ರಿಕ್ವೈರ್ಮೆಂಟ್ ಅದ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಈ ಪರ್ಟಿಕ್ಯುಲರ್ ಫಂಕ್ಷನ್ ಅನ್ನ ಯೂಸ್ ಮಾಡ್ಲಿಕ್ಕೆ. ಇಟ್ ಈಸ್ ಅ ಸ್ಪೆಷಲ್ ಆಪರೇಟರ್ which is going to give you the memory requirement of this particular structure. ಅದರ ರಿಕ್ವೈರ್ಮೆಂಟ್ ಎಷ್ಟದಲ್ಲ ಅಷ್ಟು ಬೈಟ್ಸ್ 50 ಬ್ಲಾಕ್ಸ್ ಅನ್ನ ಈ ಕೆಲೋಕ್ ಅನ್ನುವಂತ ಫಂಕ್ಷನ್ allocate ಮಾಡ್ತೈತಿ. If possible to allocate, then it will allocate and return the starting address, and that starting address will be stored in P.
ನೀವು ಮುಂದ ಆ ಪರ್ಟಿಕ್ಯುಲರ್ ಮೆಮರಿ ಲೊಕೇಶನ್ ಒಳಗ ಏನಾದ್ರೂ ಒಯ್ದು ಸ್ಟೋರ್ ಮಾಡ್ಬೇಕಿತ್ತು ಅಂದ್ರ ಅಥವಾ ಅಲ್ಲಿಂದ ಏನಾದ್ರೂ ರಿಟ್ರೈವ್ ಮಾಡ್ಕೋಬೇಕು ಇಲ್ಲ ಅಲ್ಲಿರುವಂತ ಎಲಿಮೆಂಟ್ಸ್ ಮೇಲೆ ಏನಾರೇ ಆಪರೇಷನ್ ಪರ್ಫಾರ್ಮ್ ಮಾಡ್ಬೇಕು ಅಂದ್ರೆ ಈ ಪರ್ಟಿಕ್ಯುಲರ್ ಪಾಯಿಂಟರ್ ಅನ್ನ ಯೂಸ್ ಮಾಡ್ಕೊಂಡು ಮಾಡಬಹುದು. ಇಸ್ ಇಟ್ ಕ್ಲಿಯರ್ ಸಿಂಟ್ಯಾಕ್ಸ್? Yes, ma'am. Yes, ma'am. Is it clear to everyone? Okay. We'll see an example. Okay, take down this program. ಕಾಣಿಸ್ತದಲ್ಲ ಎಲ್ಲರಿಗೂ ಪ್ರೋಗ್ರಾಮ್? Yes, ma'am. Okay, take down this program. And this is your first lab program, DS lab program. ಮೊನ್ನೆ malloc function ಮೇಲೆ ಒಂದು ಬರ್ಸಿದ್ದೆ, ಅದು ಎರಡನೇದು lab program. And this is your first lab program which is going to make use of Kellogg function. ಅದರದ್ದು ಪ್ರೋಗ್ರಾಮ್ ಹೆಡ್ಡಿಂಗು ಇಲ್ಲೇ ಮೇಲೆ ಐತಿ ನೋಡಿ, ಲೇಬಲ್ ಒಳಗ ಐತಿ. C program to demonstrate the dynamic memory allocation for structure by reading and printing n employees details. Take it down fast. ನಿನ್ನೆ ನೋಟ್ಸ್ ಕಳ್ಸಿ ನೋಡ್ರಿ, ಮುಂದಿನ ಬರೀರಿ ಅದನ್ನ. ಏನಾರೆ ಕರೆಕ್ಟ್ ಆಗಿ ವಿಸಿಬಲ್ ಇರ್ಲಿಲ್ಲ ಅಥವಾ ತಿಳಿಲಿಲ್ಲ ಅಂತಂದ್ರೆ ಕೇಳ್ರಿ, ತಪ್ಪು ಬರಿಬೇಡ್ರಿ, ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ. ಬರ್ಕೊಳ್ದಾದ್ಮೇಲೆ ಬರ್ಕೊಳ್ದಾದವ್ರ ಕೈ ಹತ್ರ, so that I can proceed.
ಪ್ರವೀಣ್ ಒಬ್ನೇ ಕೈ ಎತ್ತಾನೆ, ಒಂದೊಬ್ಬಂದೇ ಆಗೈತೆ ಬರೆಯೋದು ಉಳ್ದವ್ರದ್ದು. ಬರ್ಯಾತೀವ್ರಿ ಮ್ಯಾಮ್. ಓಕೆ. ಆ ಸೈಜ್ ಆಫ್ ಕಂಟಿನ್ಯೂಸ್ ಬರ್ಕೋರೆ, ಸ್ಪೇಸ್ ಬಿಡ್ಬೇಡ್ರಿ ನಡುವ. ಕೆಲವು ಫಂಕ್ಷನ್ ನಾಗಿಂದ ಸೈಜ್ ಆಫ್. I'll take the attendance. Those who are present say yes. Abhilash Kulkarni, Abhishek Betgeri, Abhishek Hungund, Abhishek Mupenmat, Aishwarya Pandit, ಟೆಕ್ಸ್ಟ್ ಮಾಡ್ಬೇಡ್ರಿ. ಎಸ್ ಮೇಡಮ್ ಅನ್ರಿ, ನಾನ್ ಟೆಕ್ಸ್ಟ್ ಎಲ್ಲಿ ನೋಡ್ಲಿ? ಇಲ್ಲ ಅಂತಂದ್ರೆ ಸ್ಕ್ರೀನ್ ಶಾಟ್ ತಗೋತೀನಿ ಬಿಡ್ರಿ, ನೀವ್ ಬರ್ಕೊಳ್ಳೋದ್ರೊಳಗ್ ಬಿಸಿ ಇದೀರಿ.
Okay, I'll execute this program. ಏನದ ಎಂಟರ್ ನಂಬರ್ ಆಫ್ ಎಂಪ್ಲಾಯೀಸ್, ಎಷ್ಟು ಎಂಪ್ಲಾಯೀಸ್ ಇನ್ಫಾರ್ಮೇಶನ್ ಅನ್ನ ನೀವ್ ಎಂಟರ್ ಮಾಡ್ತೀರಿ ಅಂತ ಕೇಳಿಕತೈತಿ. ನಾನು ಆಗ್ಲೇ ಅಲ್ಲಿ ಎಕ್ಸಾಂಪಲ್ ನಾಗ ಎಷ್ಟು ತಗೊಂಡಿದ್ದೆ, 4 ಅಂತ ತಗೊಂಡಿದ್ದೆ. ಸೊ ವಿಲ್ ಟೇಕ್ 4 ಓನ್ಲಿ. 4 ಎಂಪ್ಲಾಯೀಸ್ ಇನ್ಫಾರ್ಮೇಶನ್. ಎಂಟರ್ ಎಂಪ್ಲಾಯಿ ಐಡಿ ಅಂದ್ರ ನೀವು ಸ್ಟ್ರಕ್ಚರ್ ಒಳಗ ಏನೇನ್ ತಗೊಂಡಿರಿ ಅದರದ್ದು ಇನ್ಫಾರ್ಮೇಶನ್ ಅನ್ನ ಕೇಳಿಕತೈತಿ. ಎಂಪ್ಲಾಯಿ ಐಡಿ, ಎಂಪ್ಲಾಯಿ ನೇಮ್, ಸ್ಯಾಲರಿ ಅಂಡ್ ಡೆಸಿಗ್ನೇಷನ್. ಎಂಪ್ಲಾಯಿದ ಐಡಿ ಹಾಕ್ಬೇಕು, ಆಮೇಲೆ ನೇಮ್, then salary, then designation. Second employee, the same. Third employee.